ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಮಸಾಲ ಮಿರ್ಚಿ ಫ್ರೈ ಅಂದರೆ ಮೆಣಸಿನ್ಕಾಯಿ ಮಸಾಲ ಮೆಣಸಿನ್ಕಾಯಿ ಫ್ರೈ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಇಷ್ಟು ಶೇಂಗಾ ಬೀಜ ಹುರ್ಕೊಳ್ತೀನಿ. ಈಗ ಶೇಂಗಾನ ನೋಡಿ, ಒಂದು ಎಷ್ಟು ಬೇಕು ಎಷ್ಟು ತೊಗೊಂಡಿರ್ತೀರ ಮೆಣಸಿನ್ಕಾಯಿ ಅದ್ರ ಮೇಲೆ ನೀವು ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಹುರ್ಕೋಬೇಕು. ನೋಡಿ, ನಾನು ಒಂದು 10 ತೊಗೊಂಡಿದ್ದೀನಿ. ಇದಕ್ಕೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಈಗ ಹುರಿತಾ ಇದ್ದೀನಿ, ಶೇಂಗಾ ಬೀಜನ ಹುರ್ಕೊಳ್ಳೋಣ. ಈಗ ಆಗಿದೆ ಫ್ರೆಂಡ್ಸ್. ಇದನ್ನು ಈಗ ಒಂದು ಪ್ಲೇಟಲ್ಲಿ ತೊಗೊಳ್ತೀನಿ. ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮತ್ತೆ ಹಂಚಿಟ್ಟು ಹುರುಗಡ್ಲೆ ಹುರ್ಕೋಬೇಕು. ನೋಡಿ, ಸ್ವಲ್ಪನೇ ಇವು ಜಾಸ್ತಿ ತೊಗೋಬೇಕು. ಅಂದರೆ ಶೇಂಗಾ ಬೀಜ ಸ್ವಲ್ಪ, ಹುರುಗಡ್ಲೆ ಒಂದು ಇದರಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ನೋಡಿ, ಇದನ್ನು ಈ ಥರ ಮಾಡಿಕೊಂಡು ಈ ಚಿಪ್ಪೆನ ಕ್ಲೀನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಪ್ಪೆ ಎಲ್ಲ ತೆಗೆದಿರೋದು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ನೋಡಿ ಹಾಕ್ತಾಯಿದ್ದೀನಿ. ಮತ್ತು ಹುರ್ಕೊಂಡಿರೋ ಹುರುಗಡ್ಲೆ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ ಒಂಚೂರು, ಇಷ್ಟು ಜೀರಿಗೆ ನೋಡಿ, ಹುಣಸೆಹಣ್ಣು ಸ್ವಲ್ಪ, ಮತ್ತು ಇಷ್ಟು ಬೆಲ್ಲ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೋಬೇಕು. ಈಗ ನೋಡಿ ತೋರಿಸ್ತೀನಿ. ಈ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಆಯಿಲ್, ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ನೀರು ಯಾವುದೇ ಕಾರಣಕ್ಕೂ ಹಾಕ್ಕೋಬಾರ್ದು. ಒಂದು 2-3 ಚಮಚ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನೀರಲ್ಲಿ ಇದನ್ನು ಕಲಿಸ್ಬಾರ್ದು. ನೋಡಿ, ಈ ಥರ ಕಲಿಸ್ಕೊಂಡು ಈಗ ನೋಡಿ ಫ್ರೆಂಡ್ಸ್, ಇದು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಈ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮನೆಯಲ್ಲಿ ಸೂಜಿ ಇರುತ್ತಲ್ಲ, ಇಲ್ಲ ಪಿನ್ನು ಇಲ್ಲ ಸೂಜಿ, ಇದರಿಂದ ಮೆಣಸಿನ್ಕಾಯಿದು ನೀಟಾಗಿ ಸೀಳಬೇಕು. ಇದು ಯಾಕಂದರೆ ಇದನ್ನು ಅದರಲ್ಲಿ ತುಂಬಬೇಕು. ಹಂಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಥರ ಸೀಳಿಸ್ಕೋಬೇಕು. ಮತ್ತು ಅದರಲ್ಲಿ ಸೀಡ್ಸ್ ಇರೋದು ಅಂದರೆ ನೋಡಿ, ಅದು ಖಾರ ಅನಿಸ್ಬಿಡುತ್ತೆ, ಅದನ್ನು ತೆಗಿಬೇಕು. ತೆಗೆದುಬಿಡ್ರಿ, ಇದು ತೆಗಿಬೇಕಿದು. ನೋಡಿ ಫ್ರೆಂಡ್ಸ್, ಈ ಥರ ಸೀಳಿಸ್ಕೋಬೇಕು ಮೆಣಸಿನ್ಕಾಯಿನ. ನೋಡಿ, ಸೀಡ್ಸ್ ಎಲ್ಲ ತೆಗಿಬೇಕು ಈ ಥರ, ಯಾಕಂದರೆ ಖಾರ ಹಾಕ್ಬಿಡುತ್ತೆ. ಹಂಗಾಗಿ ಈಗ ಈ ಹಿಟ್ಟನ್ನ, ಈ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಇದರಲ್ಲಿ ತುಂಬಬೇಕು. ತುಂಬಿ ತೋರಿಸ್ತೀನಿ. ನೋಡಿ, ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ನೀಟಾಗಿ ತೆಗೆದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ತುಂಬಿಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡಬೇಕು. ಈ ಥರ ನೋಡಿ, ಈ ಥರ ಇದೆಲ್ಲನೂ ಅದೇ ಥರ ತುಂಬ್ಕೋಬೇಕು ಮಸಾಲೆನ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ತುಂಬ್ಕೊಂಡಿದ್ದೀನಿ. ಹಿಟ್ಟನ್ನ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಈ ಕಡೆ ಹಂಚಿಟ್ಟಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನೋಡಿ, ಸಾಕು, ಇಷ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ತುಂಬ ಈಸಿ ಮಾಡ್ಕೊಳ್ಳೋದು. ನೋಡಿ, ಅಷ್ಟೇ. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಒಂದು ಪ್ಲೇಟ್ ತೊಗೊಂಡು ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು 2 ಮಿನಿಟ್ಸ್ ಆದಮೇಲೆ ಇದನ್ನು ಈ ಕಡೆ ತಿರುವು ಹಾಕ್ಕೋಬೇಕು. ಈ ಥರ 2 ಸೈಡನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು.
ಮತ್ತು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ಮತ್ತು 2 ಮಿನಿಟ್ಸು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಗಿದೆ. ತುಂಬ ಚೆನ್ನಾಗಿರುತ್ತೆ ಮಸಾಲ ಮೆಣಸಿನ್ಕಾಯಿ ಫ್ರೈ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈಸಿ ರೆಸಿಪಿ, ಸೂಪರ್ ಟೇಸ್ಟ್.